ದೆಹಲಿಯಲ್ಲಿ ಮತ್ತೊಂದು ರೈತರ ಹೋರಾಟ ಶುರುವಾಗಿದೆ. ಉತ್ತರ ಪ್ರದೇಶದ ನೋಯ್ಡಾ ಹಾಗೂ ಗ್ರೇಟರ್ ನೋಯ್ಡಾ ದೆಹಲಿಯಲ್ಲಿ ಮತ್ತೊಂದು ರೈತರ ಹೋರಾಟ ಶುರುವಾಗಿದೆ. ಉತ್ತರ ಪ್ರದೇಶದ ನೋಯ್ಡಾ ಹಾಗೂ ಗ್ರೇಟರ್ ನೋಯ್ಡಾ ರೈತರು ಈಗ ದೆಹಲಿಗೆ ಬಂದು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಉತ್ತರ ಪ್ರದೇಶ ಪೊಲೀಸರು ರೈತರನ್ನ ಅರ್ಧ ರಸ್ತೆಯಲ್ಲೇ ತಡೆದಿದ್ದಾರೆ. ಯಾವುದೇ ಕಾರಣಕ್ಕೂ ದೆಹಲಿಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರೈತರನ್ನ ತಡೆದಿದ್ದಾರೆ. ರೈತರು ನೋಡ್ಬೋದು, ರೈತರಿದ್ದಾರೆ, ರೈತ ಮಹಿಳೆಯರಿದ್ದಾರೆ. ಇವರ ಆಗ್ರಹ ಇಷ್ಟೇ, ಉತ್ತರ ಪ್ರದೇಶದಲ್ಲಿ ಬರುವಂತಹ ನೋಯ್ಡಾ ಹಾಗೂ ಗ್ರೇಟರ್ ನೋಯ್ಡಾ ಎರಡು ಸಿಟಿಗಳೇನಿದ್ದಾವೆ, ಈ ಪ್ರದೇಶದಲ್ಲಿ ಜಮೀನುಗಳನ್ನು ಇವರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ. ಈ ಪ್ರಾಧಿಕಾರ ಸರಿಯಾದಂತಹ ಜಮೀನಿಗೆ ಬೆಲೆಯನ್ನು ಕೊಟ್ಟಿಲ್ಲ. ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿಯಾದ ಬೆಲೆಯನ್ನು ಕೊಟ್ಟಿದ್ದಾರೆ. ಸರಿಯಾದ ರೀತಿಯಲ್ಲಿ ಬೆಲೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದೊಂದು ಮನೆಗಳನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಕುಟುಂಬಸ್ಥರಿಗೆ ಒಬ್ಬರಿಗೆ ಕೆಲಸವನ್ನು ಕೂಡ ಕೊಡ್ತೀನಿ ಅನ್ನುವಂಥ ಸರ್ಕಾರ ಭರವಸೆ ಕೊಟ್ಟಿತ್ತು. ಆದರೆ ಯಾವ ಭರವಸೆಯನ್ನು ಕೂಡ ಸರ್ಕಾರ ಈಡೇರಿಸಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವರ ಆಕ್ರೋಶ ಆಗಿದೆ. ಹೀಗಾಗಿ ಇವರು ದೆಹಲಿಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ದೆಹಲಿಗೆ ಬರಲಿಕ್ಕೆ ರೈತರಿಗೆ ಬಿಡ್ತಾ ಇಲ್ಲ. ಇಲ್ಲಿ ಒಂದಷ್ಟು ರೈತರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. भाई आप क्यों दिल्ली जाना चाहते हैं? भाई हमें कम से कम एनटीपीसी को पूरे 3 साल से आंदोलन करते करते हो गए, साल भर धरने पे बैठे हो गए. अब भी 2 महीने एनटीपीसी का हेड ऑफिस है सेक्टर 24 में, 2 महीने पूरे जाड़े हाँ बैठे हो गए. कोई सुनने को तैयार ना यार, अधिकारी कोई सुनता ना, नेता कोई सुनता ना. मजबूरी में आएगा जब दिल्ली में संसद को घेराव करने को चले. अब आगे को पुलिस ना जान दे कि आधे किसान हमारे हाँ पीछे रोक रखे. जब अगर वे कुछ ही देर में वे आने वाले, फिर हम सीधे दिल्ली कूच करेंगे संसद भवन को. पुलिस वाला कह रहे हैं आप दिल्ली नहीं जा सकते हैं, इसलिए हम रोक रहे हैं बोल के. भाई अधिकार है ना हमारा, किसान क्यों नहीं जा सकते? क्या दिल्ली में कोई किसान की एंट्री ना? ये बता दो. आतंकवादी थोड़ी है, बैरिकेड लगा रखे हो इतने बड़े बड़े, जैसे कोई आतंकवादी जैसे बॉर्डर पे लगे रहे ना, इन किसानों को लगा रखे. किसान का प्रोटेस्ट का वजह से बहुत जाम हो चुका है. पुलिस भाई वही भी कह रहे हैं जाम हो रहा है. भाई वो तो कर रखा है ना, पुलिस वाले नहीं लगवा रखा, छोड़ दो. हम तो जाए के आराम से बैठ जाएंगे, जाम ना लगेगा. कि जाम तो नहीं लगवा रखा ना पुलिस से, पुलिस प्रशासन द्वारा लगाया हुआ ना. हम तो चले जाएंगे. ರೈತರು ಹೇಳ್ತಿರುವಂತಹದ್ದು ಮುಖ್ಯವಾಗಿ ನಮ್ಮನ್ನ ಪಾರ್ಲಿಮೆಂಟ್ಗೆ ಹೋಗಿ ಬಿಡಬೇಕು, ಅಲ್ಲಿ ನಾವು ನಮ್ಮ ಕಷ್ಟಗಳನ್ನು ನಾವು ಹೇಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳ್ತಿದ್ದಾರೆ. ಅದಕ್ಕೆ ರೈತರು ಇಲ್ಲಿ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಇದರಿಂದ ರಸ್ತೆ ಸಂಪೂರ್ಣವಾಗಿ ಬಂದಾಗಿರುವಂತಹದ್ದು. ದೆಹಲಿ ಮತ್ತು ನೋಯ್ಡಾವನ್ನು ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಮತ್ತು ಪ್ರೊಟೆಸ್ಟ್ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿಯೇ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಆದರೂ ಕೂಡ ರೈತ ಮಹಿಳೆಯರು ಇಲ್ಲಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಉತ್ತರ ಪ್ರದೇಶದ ನೋಯ್ಡಾದ ವಿವಿಧ ಭಾಗಗಳಲ್ಲಿ ಇದೇ ರೀತಿಯಾದಂತಹ ಪ್ರೊಟೆಸ್ಟ್ ನಡೀತಾ ಇದೆ. ಇದರಿಂದ ಸಂಪೂರ್ಣವಾಗಿ ದೆಹಲಿ ಹಾಗೂ ನೋಯ್ಡಾಕ್ಕೆ ಸಂಪರ್ಕ ಮಾಡುವಂತಹ ಹೆದ್ದಾರಿ ಸಂಪೂರ್ಣವಾಗಿ ಜಾಮ್ ಆಗಿರುವಂತಹದ್ದು. ಕಿಲೋಮೀಟರ್ ಗಟ್ಟಲೆ ವಾಹನಗಳು ರಸ್ತೆಯಲ್ಲಿ ನಿಂತಿವೆ, ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ಎದುರಾಗಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.